ಸೊ ನಿಮ್ಮ ಮದುವೆಯ ಜೀವನದಲ್ಲಿ ಮೊದಲನೇದಾಗಿ ಪ್ರಾರ್ಥನೆ ಗಂಟೆ ಆದ್ರೆ, ಎರಡನೇ ಗಂಟೆ ಏನಂತಂದ್ರೆ ದೇವರ ವಾಕ್ಯ ಅನ್ನುವಂತ ಗಂಟು ಬಹಳ ಪ್ರಾಮುಖ್ಯತೆ ರೀ. ಹಲ್ಲೆಲೂಯಾ. ಮೊದಲನೇದಾಗಿ ಯಾವ ಗಂಟು ಬೇಕು? ಪ್ರಾರ್ಥನೆ. ನಿಧಿ ಅಲ್ಲ, ನೀವು ಹಾಕಿದಂತ ಗಂಟು ಇದಲ್ಲ. ನಿಮ್ಮ ಗಂಡ ಹೆಂಡತಿಯ ಸಂಬಂಧ ನಿಷ್ಕಳಂಕವಾಗಿ ಶಾಶ್ವತವಾಗಿ ನಿಲ್ಲಬೇಕಂತಂದ್ರೆ ಪ್ರಾರ್ಥನೆ ಬೇಕೇ ಬೇಕ್ರಿ ನಿಮಗೆ. ಎರಡನೇದಾಗಿ ಏನಪ್ಪಾ ಅಂದ್ರೆ ದೇವರ ವಾಕ್ಯ ಎನ್ನುವಂತ ಗಂಟು ಬೇಕು. ಯಾಕಂದ್ರೆ ಎಫೆಸ ಪತ್ರಿಕೆ ಆಗಲೇ ಓದಿದ್ದೀವಿ, ದೇವರು ತನ್ನ ಸಭೆಯನ್ನು, ಕನ್ನಿಕೆ ಎನ್ನುವಂತ ಸಭೆಯನ್ನು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಮಾಡಿಸಿ ತನ್ನ ಎದುರಿನಲ್ಲಿ ನಿಲ್ಲಿಸಿದನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಇವತ್ತು ಯಾವ ವ್ಯಕ್ತಿಯ ಜೀವನದಲ್ಲಿ ವಾಕ್ಯಗಳು ಇರ್ತವೋ ಆ ವ್ಯಕ್ತಿ ಶೋಧನೆಗೆ ಒಳಗಾಗುವುದಿಲ್ಲ ಪ್ರಿಯರೇ. ಮತ್ತೆ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ, ಯೇಸು ಕ್ರಿಸ್ತನು ಸೈತಾನನನ್ನು ಜಯಿಸಿದ್ದು ಯಾವುದರಿಂದ ಅಂದ್ರೆ ದೇವರ ವಾಕ್ಯದಿಂದ ಮಾತ್ರ ಸಾಧ್ಯ ಪ್ರಿಯರೇ. 119ನೇ ಕೀರ್ತನೆ 10ನೇ ವಚನದಲ್ಲಿ ಒಂದು ಮಾತು ಹೇಳುತ್ತದೆ. ಏನಂತ ಹೇಳ್ತಾನೆ ಅಂದ್ರೆ, ದೇವರೇ, ಐ ಹ್ಯಾವ್ ಕೆಪ್ಟ್ ಇನ್ ಮೈ ವರ್ಡ್ ಇನ್ ಮೈ ಹಾರ್ಟ್ ಸೊ ದಟ್ ಐ ಮೇ ನಾಟ್ ಸಿನ್ ಅಗೇನ್ಸ್ಟ್ ಯು ಎಂಬುದಾಗಿ ಹೇಳ್ತಾನೆ. ಅಂದ್ರೆ ದೇವರೇ, ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ದೇವರ ವಾಕ್ಯ ಎನ್ನುವಂತ ಗಂಟು ನಿಮ್ಮ ಕುಟುಂಬದಲ್ಲಿ ಇರುವುದಾದ್ರೆ ನಿಮ್ಮ ಕುಟುಂಬ, ನಿಮ್ಮ ಮದುವೆಯ ಜೀವನ ಅದು ದೇವರ ದೃಷ್ಟಿಯಲ್ಲಿ ಮಾನ್ಯವಾದುದು ಕಾಣಿಸಲ್ಪಡುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಕೇಳುವಂತ ನೀವು ಕೂಡ ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಪ್ರಾರ್ಥನೆ ಎನ್ನುವಂತ ಗಂಟನ್ನು ಪ್ರತಿದಿನ ನೀವು ಅದನ್ನು ಮೆಲುಕು ಹಾಕುವಂತವರಾಗಿರಬೇಕು. ದೇವರ ವಾಕ್ಯ ಎನ್ನುವಂತ ಗಂಟನ್ನು ನೀವು ಮೆಲುಕು ಹಾಕುವಂತವರಾಗಿರಬೇಕು. ಮೂರನೇದಾಗಿ ಏನಂತಂದ್ರೆ ದೇವರ ಪ್ರೀತಿ ಪ್ರಿಯರೇ. ಈ ಎಫೆಸ ಪತ್ರಿಕೆ ಓದುವಾಗ ಒಂದೊಂದು ಓದ್ಕೊಂಡು ಹೋದ್ರೆ ಸಮಯ ಇಲ್ಲ, ಅದಕ್ಕೆ ನಾನು ಕ್ಲುಪ್ತವಾಗಿ ಸಂಕ್ಷಿಪ್ತವಾಗಿ ನಾನು ಹಂಚ್ತಾ ಇದ್ದೇನೆ. ಯಾಕಂತಂದ್ರೆ ದೇವರು ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಹಾಗೆ ನೀವು ಕೂಡ ನಿಮ್ಮ ಹೆಂಡತಿಯನ್ನು ಏನು ಮಾಡಬೇಕಂತೆ? ಪ್ರೀತಿಸಬೇಕು. ಶರೀರದ ಆಸೆಗಳಿಗೋಸ್ಕರವಾಗಿ ಎಲ್ಲರೂ ಮದುವೆ ಆಗುವಂಥದ್ದು ಬೈಬಲ್ ಹೇಳ್ತದೆ. ಬೈಬಲ್ ಹೇಳ್ತದೆ, ಕೊರಿಂಥ ಪತ್ರಿಕೆಯಲ್ಲಿ ಭೂಮಿಯಲ್ಲಿ ನಾವು ಇದ್ದೀವಿ ಅಂತಂದ್ರೆ ಶರೀರದ ಆಸೆಗಳನ್ನು ಪೂರೈಸುವುದಕ್ಕಾಗಿ ನಾವಿಲ್ಲ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ನಾನು ಬಹಳಷ್ಟು ಕಾಡಲ್ಲಿ ಒಂದು ವಚನ ನೋಡ್ತೇನೆ. ಏನಪ್ಪಾ ಅಂತಂದ್ರೆ, ದಾಂಪತ್ಯವು ಮಾನ್ಯವಾದದ್ದು ಎಂದು ಎಲ್ಲರೂ ಎಣಿಸಬೇಕು.